ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕಲಿಕಾ ನ್ಯೂನತೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ 10 ವಸ್ತುನಿಷ್ಠ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ PST ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಯಾವುದೇ ಶಿಕ್ಷಕ ಹುದ್ದೆಗಳಿಗೂ ಕೂಡ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಇದು ತುಂಬ ಪ್ರಮುಖವಾದ ವಿಷಯ ಆಗೋದ್ರಿಂದ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ತರಗತಿಯಲ್ಲಿ ಈ ಒಂದು ವಿಷಯದ ಬಗ್ಗೆ, ಈ ಒಂದು ವಿಷಯದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದೇ ಒಂದು ಕಲಿಕಾ ನ್ಯೂನತೆಗಳ ಬಗ್ಗೆ ಒಂದು ಆಳವಾದ ತರಗತಿಯನ್ನು ಇಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದು, ಅದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 100% ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ತದೆ. ಮುಂದಿನ ಪರೀಕ್ಷೆಗಳಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಮಗುವು B ಮತ್ತು D ಅಕ್ಷರಗಳ ನಡುವೆ ಗೊಂದಲಕ್ಕೊಳಗಾಗಿ ತಪ್ಪಾಗಿ ಓದುತ್ತಿದ್ದರೆ ಅದು ಯಾವ ನ್ಯೂನತೆ? ಮಗುವಿಗೆ B ಮತ್ತು D ಅಕ್ಷರಗಳನ್ನು ಗುರುತಿಸಲು ಕಷ್ಟ ಆಗ್ತಿದ್ರೆ, ಆ ಒಂದು ಅಕ್ಷರಗಳನ್ನು ಓದಬೇಕಾದ್ರೆ ತಪ್ಪು ಮಾಡ್ತಿದ್ರೆ ಅದು ಯಾವ ರೀತಿಯ ಸಮಸ್ಯೆ ಅನ್ನೋದು ಪ್ರಶ್ನೆ. ಮೊದಲ ಆಯ್ಕೆ ಬಂದು ಡಿಸ್ಗ್ರಾಫಿಯಾ. ಎರಡನೇ ಆಯ್ಕೆ ಡಿಸ್ಲೆಕ್ಸಿಯಾ ಅಂತ. ಮೂರನೇ ಆಯ್ಕೆ ಡಿಸ್ಫ್ರಾಕ್ಸಿಯಾ. ನಾಲ್ಕನೇ ಆಯ್ಕೆ ಡಿಸ್ಕ್ಯಾಲ್ಕುಲಿಯಾ. ಈ 4 ಆಪ್ಷನ್ಗಳಲ್ಲಿ ಈ ರೀತಿಯ ನ್ಯೂನತೆ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಅಕ್ಷರಗಳನ್ನು ಗುರುತಿಸುವಲ್ಲಿ ಮತ್ತು ಓದಲು ಕಷ್ಟ ಆಗುವಂಥದ್ದನ್ನು ನಾವು ವಾಚನ ವೈಕಲ್ಯ ಅಂತ ಕರಿತೀವಿ. ಈ ರೀತಿಯ ಸಮಸ್ಯೆ ಇರುವಂಥ ಮಕ್ಕಳಿಗೆ ಡಿಯನ್ನು ಬಿ ಅಂತ ಓದುವಂಥದ್ದು ಅಥವಾ ಸಾ ಅನ್ನೋ ಪದವನ್ನು ವಾಸ್ ಅಂತ ಓದುವಂಥದ್ದು, ಈ ರೀತಿಯ ಸಮಸ್ಯೆಗಳು ಆಗುವಂಥದ್ದನ್ನು ನೋಡ್ತೀವಿ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಯ ಕೈಬರಹವು ಅತ್ಯಂತ ಅಸ್ಪಷ್ಟವಾಗಿದ್ದು ಅಕ್ಷರಗಳ ನಡುವೆ ಅಂತರವಿಲ್ಲದೆ ಗೀಚಿದಂತಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಡಿಸ್ಗ್ರಾಫಿಯಾ, ಡಿಸ್ಫೇಸಿಯಾ, ADHD, ಆಟಿಸಮ್. ಈ 4 ಆಯ್ಕೆಗಳಲ್ಲಿ ಈ ರೀತಿಯ ನ್ಯೂನತೆಯನ್ನು ಹೊಂದಿರುವಂಥದ್ದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಡಿಸ್ಗ್ರಾಫಿಯಾ ಅಂತ ಅಂದರೆ ನೋಡಿ, ಇದನ್ನು ನಾವು ಲೇಖನ ವೈಕಲ್ಯ ಅಂತಲೂ ಕೂಡ ಕರಿತೀವಿ. ಗ್ರಾಫ್ ಎಂದರೆ ಬರೆಯುವುದೆಂದರ್ಥ. ಅಂದರೆ ಡಿಸ್ಗ್ರಾಫಿಯಾ ಅಂತ ಅಂದರೆ ಬರೆಯುವಂಥ ಒಂದು ಸಮಸ್ಯೆನ ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಮೆದುಳು ಮತ್ತು ಕೈ ಬೆರಳುಗಳ ನಡುವಿನ ಸಮನ್ವಯದ ಕೊರತೆಯಿಂದ ಇದು ಉಂಟಾಗುವಂಥದ್ದು. ಅವರಲ್ಲಿ ಮೆದುಳಲ್ಲಿ ಇರುವಂಥ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯ ಸಮಸ್ಯೆ ಇರೋದಂತನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಗಣಿತದ ಸರಳ ಲೆಕ್ಕಾಚಾರಗಳು ಮತ್ತು ಸಂಖ್ಯಾ ಚಿಹ್ನೆಗಳನ್ನು ಬಳಸುವಲ್ಲಿ ತೊಂದರೆ ಅನುಭವಿಸುವ ಮಗುವಿನ ಸ್ಥಿತಿ ಯಾವುದು? ಗಣಿತದ ಸರಳ ಲೆಕ್ಕಾಚಾರಗಳಾಗಿರ್ಬೋದು ಅಥವಾ ಸಂಖ್ಯಾ ಚಿಹ್ನೆಗಳು, ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಇಂಟು ಆಗಿರ್ಬೋದು, ಈ ರೀತಿಯ ಒಂದು ಚಿಹ್ನೆಗಳನ್ನು ಬಳಸಬೇಕಾದ್ರೆ ಮಗುವಿಗೆ ಸಮಸ್ಯೆ ಆದರೆ ಅದನ್ನು ಯಾವ ಒಂದು ಸ್ಥಿತಿ ಅಂತ ಕರಿತೀವಿ ಅಂತ ಪ್ರಶ್ನೆ. ಮೊದಲನೇದು ಡಿಸ್ಲೆಕ್ಸಿಯಾ, ಎರಡನೇದು ಡಿಸ್ಕ್ಯಾಲ್ಕುಲಿಯಾ, ಅಮ್ನೇಷಿಯಾ, ಬುಲಿಮಿಯಾ ಅನ್ನೋ 4 ಆಯ್ಕೆಗಳಲ್ಲಿ ಈ ರೀತಿಯ ಸಮಸ್ಯೆಯನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಡಿಸ್ಕ್ಯಾಲ್ಕುಲಿಯಾ ಅಂತಂದರೆ ನೋಡಿ, ಇಲ್ಲಿ ಸಂಖ್ಯೆಗಳ ಸಂಬಂಧಿಸಿದಂಥ ಯಾವುದೇ ಲೆಕ್ಕಾಚಾರದ ಸಮಸ್ಯೆ, ಇವರಿಗೆ ಸರಿಯಾದ ಲೆಕ್ಕಗಳನ್ನು ಮಾಡಲಿಕ್ಕೆ ಬರ್ದಿರೋ ಅಂಥದ್ದು. ಅಂದರೆ ಪ್ಲಸ್ ಹಾಕೋ ಜಾಗಕ್ಕೆ ಇಂಟು ಹಾಕುವಂಥದ್ದು, ಇಂಟು ಹಾಕೋ ಜಾಗಕ್ಕೆ ಪ್ಲಸ್ ಹಾಕುವಂಥದ್ದು, ಈ ರೀತಿಯ ಚಿಹ್ನೆಗಳನ್ನು ಅದಲು ಬದಲು ಮಾಡುವಂಥದ್ದನ್ನು, ಈ ರೀತಿಯ ಸಮಸ್ಯೆಯನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಅಂದರೆ ಇದು ಡಿಸ್ಕ್ಯಾಲ್ಕುಲಿಯಾ ಅಂತ ಅಂದರೆ ಗಣಿತಕ್ಕೆ ಸಂಬಂಧಿಸಿದಂಥ ಒಂದು ನ್ಯೂನತೆ ಆಗಿರುವುದು ಅಂತ ತಿಳ್ಕೊಬೋದು. ಮುಂದಿನ ಪ್ರಶ್ನೆ, ಮಗುವು ತನ್ನ ಶೂಲೇಸ್ ಕಟ್ಟುವುದು ಅಥವಾ ಶರ್ಟ್ ಬಟನ್ ಹಾಕುವಂತಹ ದೈಹಿಕ ಕೆಲಸಗಳನ್ನು ಮಾಡಲು ವಿಫಲವಾದರೆ ಅದನ್ನು ಏನೆಂದು ಕರೆಯುತ್ತಾರೆ? ಮಗುವಿಗೆ ತನ್ನ ಶೂಲೇಸನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ತಮ್ಮ ಶರ್ಟ್ ಬಟನ್ನ ಹಾಕ್ಲಿಕ್ಕೆ ಕಷ್ಟ ಆಗುವಂಥದ್ದು, ಇಂಥ ಒಂದು ದೈಹಿಕ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಆಗದಿರುವಂಥ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ ಅಂತ ಆಯ್ಕೆಗಳು ನೋಡ್ತಾ ಹೋದರೆ ಡಿಸ್ಫೇಸಿಯಾ, ಅಫೇಸಿಯಾ, ಡಿಸ್ಫ್ರಾಕ್ಸಿಯಾ ಮತ್ತು ಡಿಸ್ಮಾರ್ಫಿಯಾ ಅನ್ನೋದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಈ ರೀತಿಯ ಒಂದು ನ್ಯೂನತೆಯನ್ನು ಡಿಸ್ಫ್ರಾಕ್ಸಿಯಾ ಅಂತ ಕರಿತೀವಿ. ಅಂದರೆ ಏನು ಡಿಸ್ಫ್ರಾಕ್ಸಿಯಾ ಅಂತ ಅಂದರೆ
ನೋಡಿ, ಇದು ದೈಹಿಕ ಚಲನೆ ಮತ್ತು ಸ್ನಾಯುಗಳ ಸಮನ್ವಯದ ತೊಂದರೆ. ದೈಹಿಕವಾಗಿ ಮತ್ತು ಸ್ನಾಯುಗಳ ನಡುವೆ ಏನಾಗಿರೋದಿಲ್ಲ, ಸಮನ್ವಯತೆ ಅನ್ನೋದು ಕಡಿಮೆ ಇರುತ್ತದೆ. ಸೊ ಆ ಒಂದು ಕಾರಣದಿಂದಾಗಿ ಮಕ್ಕಳಿಗೆ ಈ ರೀತಿಯ ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಮುಂದಿನ ಪ್ರಶ್ನೆ, ಮಗುವಿಗೆ ತನ್ನ ಆಲೋಚನೆಗಳನ್ನು ಪದಗಳ ರೂಪದಲ್ಲಿ ಹೇಳಲು ಅಥವಾ ಇತರರು ಹೇಳಿದ್ದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದು ಯಾವ ನ್ಯೂನತೆ? ಆಯ್ಕೆಗಳು: ಡಿಸ್ಫೇಸಿಯಾ, ಡಿಸ್ಆರ್ಥೋಗ್ರಾಫಿಯಾ, ಅಮ್ನೇಷಿಯಾ, ಆಟಿಸಮ್. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ, ಈ ರೀತಿಯ ನ್ಯೂನತೆಯನ್ನು ನಾವು ಡಿಸ್ಫೇಸಿಯಾ ಅಂತ ಕರಿತೀವಿ. ಅಂದರೆ ತನ್ನ ಆಲೋಚನೆಗಳನ್ನು ಪದಗಳ ರೂಪದಲ್ಲಿ ಮಗುವಿಗೆ ಬರೀಲಿಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ಇತರರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗದಿರುವಂಥ ಒಂದು ಸ್ಥಿತಿಯನ್ನು ನಾವು ಡಿಸ್ಫೇಸಿಯಾ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ವಿವರಣೆ ನೋಡ್ತಾ ಹೋದರೆ ನೋಡಿ, ಇದು ಒಂದು ಭಾಷಾ ಸಂವಹನ ತೊಂದರೆ ಆಗಿರುವಂಥದ್ದು. ಭಾಷಾ ಸಂವಹನ ಮಾತಾಡಲಿಕ್ಕೆ ಮಕ್ಕಳಿಗೆ ಕಷ್ಟವಾಗುವಂಥದ್ದು. ಓಕೆನಾ? ತನ್ನ ಆಲೋಚನೆಗಳು ಏನಿದೆ ಅದನ್ನು ಮಾತಿನ ಮೂಲಕ ಹೇಳಲಿಕ್ಕೆ ಕಷ್ಟ ಆಗುವಂಥದ್ದನ್ನು ನಾವು ಡಿಸ್ಫೇಸಿಯಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಮಗುವು ಬರೆಯುವಾಗ ಪದೇ ಪದೇ ಕಾಗುಣಿತ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಏನೆಂದು ಗುರುತಿಸಲಾಗುತ್ತದೆ? ಆಯ್ಕೆಗಳು: ಡಿಸ್ಗ್ರಾಫಿಯಾ, ಡಿಸ್ಆರ್ಥೋಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ. ಈ 4 ಆಯ್ಕೆಗಳಲ್ಲಿ ಮಗುವಿಗೆ ಕಾಗುಣಿತದ ತಪ್ಪುಗಳನ್ನು ಮಾಡ್ತಿದ್ರೆ ಅದನ್ನು ನಾವು ಡಿಸ್ಆರ್ಥೋಗ್ರಾಫಿಯಾ ಅಂತ ಕರಿತೀವಿ. ಕಾಗುಣಿತದ ತಪ್ಪುಗಳನ್ನು ಮಾಡ್ತಿದ್ರೆ ಅದನ್ನು ಡಿಸ್ಆರ್ಥೋಗ್ರಾಫಿಯಾ ಅಂತೀವಿ. ಇದಕ್ಕೆ ಸಂಬಂಧಿಸಿದಂತೆ ವಿವರಣೆ ನೋಡ್ತಾ ಹೋದರೆ ಇಲ್ಲಿ ಮಕ್ಕಳು ತುಂಬ ಮುದ್ದಾಗಿ ಅಥವಾ ತುಂಬ ದುಂಡಾಗಿ ಬರೀತಾರೆ, ಆದರೆ ಕೆಲವೊಂದು ಸ್ಪೆಲ್ಲಿಂಗ್ಗಳನ್ನು ಅಥವಾ ಕಾಗುಣಿತದ ದೋಷಗಳನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಈ ರೀತಿಯ ಒಂದು ನ್ಯೂನತೆಯನ್ನು ನಾವು ಡಿಸ್ಆರ್ಥೋಗ್ರಾಫಿಯಾ ಅಂತ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಮಗುವು ಒಂದೇ ಕಡೆ ಕುಳಿತುಕೊಳ್ಳದೆ ಅತಿಯಾದ ಚಂಚಲತೆ ಪ್ರದರ್ಶಿಸುತ್ತಿದ್ದರೆ ಅದು ಯಾವ ಲಕ್ಷಣ? ADHD, ಆಟಿಸಮ್, ಡಿಸ್ಟಿಮಿಯಾ, ಅಮ್ನೇಷಿಯಾ. ಈ 4 ಆಯ್ಕೆಗಳಲ್ಲಿ ಈ ರೀತಿಯ ಒಂದು ನ್ಯೂನತೆಯ ಲಕ್ಷಣ ಯಾವುದು ಅಂತಂದರೆ ADHD ಅಂತ ಕರಿತೀವಿ. ನೋಡಿ, ಇದು ಮಕ್ಕಳು ಒಂದೇ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅತಿಯಾದ ಚಂಚಲತೆ ಇರುವಂಥದ್ದು, ಅಂದರೆ ತುಂಬ ಚೇಷ್ಟೆಯ ಒಂದು ಗುಣವನ್ನು ಹೊಂದಿರುವಂಥ ಲಕ್ಷಣವನ್ನು ನಾವು ADHD ಅಂತ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ, ಮಗುವು ಇತರ ಮಕ್ಕಳೊಂದಿಗೆ ಬೆರೆಯದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡದೆ ತನ್ನದೇ ಲೋಕದಲ್ಲಿ ಮಗ್ನವಾಗಿದ್ದರೆ ಅದನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಆಟಿಸಮ್, ಡಿಸ್ಮಾರ್ಫಿಯಾ, ಬುಲಿಮಿಯಾ, ಡಿಸ್ಲೆಕ್ಸಿಯಾ. ಈ 4 ಆಯ್ಕೆಗಳಲ್ಲಿ ಈ ರೀತಿಯ ನ್ಯೂನತೆ ಇರುವಂಥ ಲಕ್ಷಣ ಯಾವುದು ಅಂತಂದರೆ ಆಟಿಸಮ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂಥ ವಿವರಣೆ ನೋಡ್ತಾ ಹೋದರೆ ಸಾಮಾಜಿಕವಾಗಿ ಸಂವಹನದ ತೊಂದರೆ, ಅಂದರೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಸಂವಹನ ಮಾಡಲಿಕ್ಕೆ ಕಷ್ಟಪಡುವಂಥದ್ದು ಮತ್ತು ಇತರರೊಂದಿಗೆ ಬೆರೆಯಲಿಕ್ಕೆ ಕಷ್ಟಪಡುವಂಥದ್ದು, ಅಂದರೆ ಏಕಾಂತವಾಗಿರುವಂಥದ್ದು, ಈ ರೀತಿಯ ಲಕ್ಷಣಗಳನ್ನು ನಾವು ಆಟಿಸಮ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ದೀರ್ಘಕಾಲದವರೆಗೆ ಕಲಿಕೆಯಲ್ಲಿ ನಿರಾಸಕ್ತಿ ಮತ್ತು ಕಡಿಮೆ ಮಟ್ಟದ ಮಾನಸಿಕ ಒತ್ತಡವನ್ನು ಹೊಂದಿರುವಂಥ ಸ್ಥಿತಿ ಯಾವುದು? ಆಯ್ಕೆಗಳು: ಡಿಸ್ಮಾರ್ಫಿಯಾ, ಡಿಸ್ಟೆಮಿಯಾ, ಅಮ್ನೇಷಿಯಾ, ಡಿಸ್ಲೆಕ್ಸಿಯಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಟಿಮಿಯಾ ಅನ್ನುವಂಥದ್ದು. ಅಂದರೆ ಮಕ್ಕಳು ಇಲ್ಲಿ ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ಹೊಂದಿರುವಂಥದ್ದು ಮತ್ತು ಕಡಿಮೆ ಮಟ್ಟದ ಮಾನಸಿಕ ಒತ್ತಡವನ್ನು ಹೊಂದಿರುವಂಥ ಸ್ಥಿತಿಯನ್ನು ಡಿಸ್ಟಿಮಿಯಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಮಗುವಿಗೆ ತನ್ನ ಶರೀರದ ಯಾವುದೋ ಒಂದು ಅಂಗ ಅಥವಾ ರೂಪವು ಅಸಹಜವಾಗಿದೆ ಎಂಬ ತಪ್ಪಾದ ಕಲ್ಪನೆ ಇರುವುದು ಯಾವ ನ್ಯೂನತೆ? ಆಯ್ಕೆಗಳು: ಡಿಸ್ಮಾರ್ಫಿಯಾ, ಅನೋರೆಕ್ಸಿಯಾ ನರ್ವೋಸಾ, ಬುಲಿಮಿಯಾ, ಡಿಸ್ಫ್ರಾಕ್ಸಿಯಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಮಾರ್ಫಿಯಾ ಅನ್ನುವಂಥದ್ದು. ಅಂದರೆ ತನ್ನ ರೂಪದ ಬಗ್ಗೆ ಗೊಂದಲ ಹೊಂದಿರುವಂಥದ್ದು, ಅಂದರೆ ನಾನು ತುಂಬ ದಪ್ಪ ಇದ್ದೀನಿ, ನೋಡಲಿಕ್ಕೆ ಚೆನ್ನಾಗಿಲ್ಲ ಅನ್ನುವಂಥ ಒಂದು ತಪ್ಪಾದ ಕಲ್ಪನೆಯನ್ನು ಹೊಂದಿರುವಂಥ ಒಂದು ನ್ಯೂನತೆಯನ್ನು ಡಿಸ್ಮಾರ್ಫಿಯಾ ಅಂತ ಕರಿತೀವಿ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಕಲಿಕಾ ನ್ಯೂನತೆಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡು, ಇದೇ ರೀತಿ ನಾವು ಶಿಕ್ಷಕ ಹುದ್ದೆಯ ಪರೀಕ್ಷೆಗೆ ಸಹಾಯಕವಾಗುವಂಥ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ದಯಮಾಡಿ
ನಮ್ಮ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ತಾ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ PDF ನೋಟ್ಸ್ ಏನಾದರೂ ಬೇಕಾದರೆ ನಮ್ಮ ಒಂದು ಸ್ಪರ್ಧಾ ವಾಹಿನಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವಲ್ಲಿ ಜಾಯ್ನ್ ಆಗುವ ಮೂಲಕ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.